ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರೇಗೌಡ. ಈ ವಿಡಿಯೋದಲ್ಲಿ ನಾನು PGCET 2024 ಬಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಲೇಟೆಸ್ಟ್ ಅಪ್ಡೇಟ್ಸ್ ಬಂದಿದೆ. ಆ ಲೇಟೆಸ್ಟ್ ಅಪ್ಡೇಟ್ಸನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಆ ಅಪ್ಡೇಟ್ಸನ್ನು ನೀವು ತಿಳ್ಕೊಳ್ಳೋಕೆ ಮೊದಲೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ನನ್ನ ಎಲ್ಲ ವೀಡಿಯೋಸ್ ಇಮಿಡಿಯೇಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ನೋಡೋದಾದರೆ PGCET 2024 ಫಾರ್ MBA MCA ಎಕ್ಸಾಮಿನೇಷನ್ನು 4th of August 2024 ಭಾನುವಾರ ನಡೆದಿತ್ತು. ಆ ಒಂದು ಎಕ್ಸಾಮಿನೇಷನ್ದು ಕೀ ಆನ್ಸರ್ನ KE ಅವರು ರಿಲೀಸ್ ಮಾಡಿದ್ದಾರೆ. ನೀವು KE ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ಇಲ್ಲಿ ನೋಡ್ಬೋದು. ಸೊ PGCET 2024 ಕೀ ಉತ್ತರ ಅಂದರೆ ಆನ್ಸರ್ಸ್ ಕೀನ ರಿಲೀಸ್ ಮಾಡಿದ್ದಾರೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಪ್ರತ್ಯೇಕವಾಗಿ MBA ಕೀ ಆನ್ಸರ್ಸ್ ಮತ್ತು MCA ಕೀ ಆನ್ಸರ್ಸ್ನ ನೀವು ನೋಡ್ಬೋದಾಗಿದೆ. ಜೊತೆಗೆ ನಿಮ್ದೇನಾದರೂ ಅಬ್ಜೆಕ್ಷನ್ಸ್ ಇದ್ದರೆ, ಏನೀಗ ಅವರು ಒಂದು ಕೀ ಆನ್ಸರ್ಸ್ನ ಪಬ್ಲಿಷ್ ಮಾಡಿದ್ದಾರೆ, KE ಅವರು ಪಬ್ಲಿಷ್ ಮಾಡಿರುವಂಥ ಕೀ ಆನ್ಸರ್ಸ್ಗೆ ನಿಮ್ಮ ಅಬ್ಜೆಕ್ಷನ್ ಏನಾದರೂ ಇದ್ದರೆ ನೀವುಗಳು ಸಬ್ಮಿಟ್ ಮಾಡ್ಬೋದಾಗಿದೆ. ಅದು ಕೂಡ KE ವೆಬ್ಸೈಟ್ ಮುಖಾಂತರ ಮಾತ್ರ. ನೀವು ಒಂದು ಅಬ್ಜೆಕ್ಷನ್ಗೆ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಕೋಡು, ನಿಮ್ಮ ಕ್ವಶನ್ ನಂಬರು, ಯಾವ ಕಾರಣಕ್ಕೆ ಅಬ್ಜೆಕ್ಷನನ್ನು ನೀವು ಹಾಕ್ತಾ ಇದ್ದೀರಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟನ್ನು PDF ಅಲ್ಲಿ ಸ್ಕ್ಯಾನ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಗೊತ್ತಿರಲಿ, ಆ ಒಂದು ಅಬ್ಜೆಕ್ಷನನ್ನು ನೀವು ಸಬ್ಮಿಟ್ ಮಾಡೋದಕ್ಕೆ KE ವೆಬ್ಸೈಟ್ ಮುಖಾಂತರ ಲಾಸ್ಟ್ ಡೇಟ್ ಬಂದು 8th of August 2024 ಅಪ್ ಟು ಈವ್ನಿಂಗ್ 5:30 PM. ಓಕೆ, ಸೊ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಫ್ರಮ್ KEA ರಿಗಾರ್ಡಿಂಗ್ PGCET 2024 ಫಾರ್ MBA ಆ್ಯಂಡ್ MCA ಎಕ್ಸಾಮಿನೇಷನ್. ಓಕೆ, ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಈ MBA ಮತ್ತು MCAಗೆ PGCET ಎಕ್ಸಾಮಿನೇಷನ್ನ ಬರೆದಿದ್ದೀರಿ ಅವ್ರಿಗೆ ಕುತೂಹಲ ಇರುತ್ತೆ, ನನ್ನ ಕೀ ಆನ್ಸರ್ ಮುಖಾಂತರ ನನಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ನನ್ನ ಈ ಒಂದು ಮಾರ್ಕ್ಸ್ಗೆ ರ್ಯಾಂಕು ಎಷ್ಟು ಬರ್ಬೋದು. ಸೊ PGCET 2024 ರ್ಯಾಂಕನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋ ಒಂದು ಗೊಂದಲ ನಿಮಗಿದ್ರೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ನಾನು PGCETಗೆ ಸಂಬಂಧಪಟ್ಟಂಥ ಒಂದು ಪ್ಲೇ ಲಿಸ್ಟನ್ನ ಹಾಕಿರ್ತೀನಿ. ಆ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ PGCET ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸು ಕೂಡ ಸಿಗುತ್ತೆ. ಅದರಲ್ಲಿ ಹೌ ದ ರ್ಯಾಂಕ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್ ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.